ನಮಸ್ಕಾರ. ಸುವರ್ಣ ನ್ಯೂಸ್ನ ಈ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ನಾನು ಗೌರಿ ಶಕಿ. ಇವತ್ತು ರಿಲೀಸ್ ಆಗಿರುವ 2 ಚಿತ್ರಗಳಲ್ಲಿ ಒಂದು ಪ್ರಮುಖ ಚಿತ್ರ, ಅದು ಜಗ್ಗೇಶ್ ಅವರ ಬಾಡಿಗಾರ್ಡ್. ಸಾಕಷ್ಟು ನಿರೀಕ್ಷೆಗಳನ್ನು ಹುಟ್ಟುಹಾಕಿತ್ತು, ಯಾಕೆಂದರೆ ಗುರುರಾಜ್ ಚಿತ್ರಾಲಯದ ಮೊದಲ ಚಿತ್ರ ಮತ್ತು ಜಗ್ಗೇಶ್ ಹೊಸ ರೂಪದಲ್ಲಿ ಕಾಣಿಸಿಕೊಳ್ತಿದ್ದಾರೆ. ಇವತ್ತಿನ ರೆಸ್ಪಾನ್ಸ್ ಹೇಗಿದೆ, ಒಟ್ಟಾರೆ ಚಿತ್ರ ಹೇಗಿದೆ, ಇದರ ಈ ಕುರಿತ ವಿಶೇಷ ಮಾತುಕತೆಗೆ ಬಾಡಿಗಾರ್ಡ್ ಜಗ್ಗೇಶ್. ಸೊ ಬಾಡಿಗಾರ್ಡ್ ಜಗ್ಗೇಶ್ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಸ್ವತಃ ಚಿತ್ರದ ನಾಯಕ ನಟ ಮತ್ತು ನಿರ್ಮಾಪಕರಾಗಿರುವ ಜಗ್ಗೇಶ್ ನಮ್ಮೊಂದಿಗೆ. ನಿಮಗೆ ಸ್ವಾಗತ ಈ ಕಾರ್ಯಕ್ರಮಕ್ಕೆ. ನಮಸ್ಕಾರ. ಇನ್ನು ಈ ಚಿತ್ರದ ಸಂಗೀತ ನಿರ್ದೇಶಕ ವಿನಯ್ ಚಂದ್ರ ನಮ್ಮೊಂದಿಗೆ, ನಿಮ್ಗೆ ಕೂಡ ಸ್ವಾಗತ ಈ ಕಾರ್ಯಕ್ರಮಕ್ಕೆ. ಇನ್ನು ಈ ಚಿತ್ರದ ಇಬ್ಬರು ನಾಯಕರು, ತುಂಬ ಸುಂದರವಾದ ನಾಯಕಿಯರು, ಸ್ಫೂರ್ತಿ ಸುರೇಶ್ ಮತ್ತು ಡೇಸಿ ಶಾ, ಇಬ್ಬರು ಕೂಡ ಕೆಲವೇ ನಿಮಿಷಗಳಲ್ಲಿ ನಮ್ಮ ಜೊತೆಗೆ ಜಾಯ್ನ್ ಆಗಲಿದ್ದಾರೆ. ಅಲ್ಲಿವರೆಗೆ ನಾವು ಜಗ್ಗೇಶ್ ಮತ್ತು ವಿನಯ್ ಅವರೊಂದಿಗೆ ಮಾತಾಡೋಣ. ಸೊ ಜಗ್ಗೇಶ್ ಅವರೇ, ಇವತ್ತಿನ ರೆಸ್ಪಾನ್ಸ್ ಹೇಗಿದೆ? ನಾನು ಏನು ಕಲ್ಪನೆ ಇಟ್ಕೊಂಡು ಇವನಿಗೆ ಹೇಳ್ತಿದ್ದೆ ಅದಷ್ಟು ಕೂಡ ನಾವಿಬ್ಬರು ಪಕ್ಕದಲ್ಲೇ ಕೂತ್ಕೊಂಡು ಪಿಕ್ಚರ್ ನೋಡ್ತಾ ಇದ್ವಿ. ನಾನು ಅದು ಮೇಕಿಂಗ್ ಆಫ್ ದ ಮ್ಯೂಸಿಕ್ ಮತ್ತು ಮೇಕಿಂಗ್ ಆಫ್ ದ ಸೀನ್ಗಳು ಮಾಡ್ಬೇಕಾದ್ರೆ ಈ ಸೀನ್ ಇದೇ ಥರ ತಗೋತಾರೆ ಕೆಲವೆಲ್ಲ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ. ಓಕೆ ಓಕೆ. ನಾನು ನೆನಪು ಮಾಡ್ತಾ ಇದ್ದೆ, ಭಾಳ ಖುಷಿಪಟ್ಟು ಅವ್ರು ಎಂಗೇಜ್ ಮಾಡ್ತೀರಿ ನೀವು ಅಂತ. ಓಕೆ. ನಾನು ಹೇಳಿದೆ, ಈ ಮೇಟ್ರಿಯಾಕ್ ಆನೆ ಇರುತ್ತಲ್ಲ, ಮೇಟ್ರಿಯಾಕ್ ಆನೆ ಅಂತ, ಮೇಟ್ರಿಯಾಕ್ ಆನೆಗಳಲ್ಲಿ ಮೇಟ್ರಿಯಾಕ್ ಅಂತ ಕರೀತಾರೆ. ಓಕೆ. ಅಂದರೆ ಅದು ಸ್ವಲ್ಪ ಸೀನಿಯರ್ ಆನೆ ಅದು. ಅದಕ್ಕೆ ದಾರಿಗಳು ಗೊತ್ತು, ಎಲ್ಲಿ ನೀರು ಸಿಗುತ್ತೆ ಗೊತ್ತು, ಶತ್ರುಗಳು ಬಂದರೆ ಹೆಂಗೆ ಮಕ್ಕಳನ್ನ ಡಿಫೆಂಡ್ ಮಾಡ್ಕೊಳೋದು ಗೊತ್ತು, ಇವೆಲ್ಲ ಹೆಂಗೆ ಅಭ್ಯಾಸ ಆಗುತ್ತೆ. ಹಂಗೆ ನಾವು ಒಂದು ಸ್ವಲ್ಪ ಈ ಕನ್ನಡ ಸಿನಿಮಾ ರಂಗದಲ್ಲಿ ಮೇಟ್ರಿಯಾಕ್ಗಳಿದೆ, ಎಲ್ಲೋ ಗೊತ್ತಿದೆ. ಪಿಕ್ಚರ್ ರಿಲೀಸ್ ಮಾಡಿ ಪಿಕ್ಚರ್ ಕಾಲು ಶತಮಾನ ಕಳೆದಿದ್ದೀರ ನೀವು, ಸಹಜವಾಗಿ ನಿಮಗೆಲ್ಲ ಗೊತ್ತಿರುತ್ತೆ ಅಲ್ವಾ? ಎಸ್ ಸರ್. 26-27 ವರ್ಷಗಳಾಗೋಯ್ತು. ತುಂಬಾ ಒಳ್ಳೆಯ ಅದ್ಭುತವಾದಂಥ ರೆಸ್ಪಾನ್ಸ್. ಓಕೆ. ಒಂದೇ ಬೇಜಾರು ನನಗೇನಂದರೆ, ಆ ಮಳೆರಾಯನಿಗೂ ನನಗೂ ಯಾವ ನಿಕಟವಾದ ಸಂಬಂಧವೂ ಗೊತ್ತಿಲ್ಲ. ನನ್ನ ಸಿನಿಮಾ ರಿಲೀಸ್ ಅಂದರೆ ಎಂಟೈರ್ ಕರ್ನಾಟಕದಲ್ಲಿ ಮಳೆ ಬರುತ್ತೆ. ಇದು ನೋಡ್ಕೊಂಬಂದ್ಬಿಟ್ಟಿದ್ದಾನೆ. 25 ವರ್ಷದಿಂದ ನನ್ನ ಇದೊಂದು ಅನುಭವ ನನಗೆ. ಹೌದಾ? ಅದೊಂದೇ ನನಗೆ ಬೇಜಾರು. ನೀವು ಬೇಸಿಗೆನಲ್ಲಿ ರಿಲೀಸ್ ಮಾಡಿ ನಿಮ್ಮ ಚಿತ್ರನ, ಬೇಸಿಗೆಯಲ್ಲೂ ಮಳೆ ಬರುತ್ತೆ. ಹೌದಾ? ಎಸ್, ಚೆನ್ನಾಗಿದೆ. ವಂಡರ್ಫುಲ್ ಓಪನಿಂಗ್. ಓಕೆ. ತುಂಬಾ ಖುಷಿ ಆಯಿತು ನನಗೆ. ವೆರಿ ಗುಡ್. ರೆಸ್ಪಾನ್ಸ್ ವಾಸ್ ವೆರಿ ಗುಡ್. ದಟ್ಸ್ ವಂಡರ್ಫುಲ್. ಸೊ ಈಗ ವಿನಯ್, ಇದೇ ಮೊದಲ ಬಾರಿಗೆ ನೀವು ಮ್ಯೂಸಿಕ್ ಮಾಡಿದ್ದೀರಾ ಅಲ್ವಾ? ಹೌದು ಸರ್. ಒಂದು ನಾರಾಣಿ ನೀಮಾರಾಣಿ ಅಂತ ಒಂದು ಸಿನಿಮಾ ಮಾಡಿದ್ದೆ, ಬಿ ರಾಮಮೂರ್ತಿ ಅವರು ಡೈರೆಕ್ಟ್ ಮಾಡಿದ್ದು. ಬಟ್ ಕಮರ್ಷಿಯಲಿ ಈ ಮಟ್ಟದ ಒಂದು ಸಿನಿಮಾ ಅಂದರೆ ಇದೆ. ಓಕೆ. ನಿಮ್ಮ ತಂದೆಯವರು ಸುರೇಶ್ ಚಂದ್ರ. ಓಕೆ. ಸುರೇಶ್ ಚಂದ್ರ ಅವರು ನಟರು, ನೀವು ಸಂಗೀತದ ಕಡೆ ಒಲವು ಬೆಳೆಸ್ಕೊಂಡ್ಬಿಟ್ಟಿದ್ದೀರಾ ಏನು? ಇಲ್ಲ ಸರ್, ಮೊದಲಿಂದನೂ ನಾನು ಒಬ್ಬ ಸಂಗೀತಗಾರ ಆಗಬೇಕು ಅಂತ ಭಾಳ ಹಾಡುಗಳು ಹಾಡ್ತೀರಾ ನೀವು? ಹೌದು. ಇದ್ರಲ್ಲಿ ಹಾಡಿದ್ದೀರಾ? ಸಿಂಗರ್ ಅವರು. ಹೌದಾ? ಇದ್ರಲ್ಲಿ ಹಾಡಿದ್ದೀರಾ? ಇದ್ರಲ್ಲಿ ಹಾಡಿಲ್ಲ, ಬಟ್ ರೀರೆಕಾರ್ಡಿಂಗಲ್ಲಿ ನಾನು ಆಲಾಪ್ಸ್ ಎಲ್ಲ ಹಾಡಿದ್ದೀನಿ. ಬಿಕಾಸ್ ಈ ಪಿಕ್ಚರ್ ಒಂದು ಸ್ಪೆಷಾಲಿಟಿ ಏನಂದರೆ, ಜಗ್ಗೇಶ್ ಸರ್ ನಿನ್ನ ಯಾವ ಸಿಂಗರ್ ಬೇಕು ನಿನ್ನ ಹಾಡಿಗೆ ನೀನು ಯೂಸ್ ಮಾಡು ಅಂತ ನನಗೆ ಕಂಪ್ಲೀಟ್ ಫ್ರೀಡಮ್ ಕೊಟ್ಬಿಟ್ರು. ಇನ್ಫ್ಯಾಕ್ಟ್ ಈ ಸಿನಿಮಾದಲ್ಲಿ ಕೈಲಾಶ್ ಕೆರ್ ಅವ್ರು ಹಾಡಿದ್ದಾರೆ, ಕಾರ್ತಿಕ್ ಅವ್ರು ಹಾಡಿದ್ದಾರೆ, ಟಿಪ್ಪು ಅವ್ರು ಹಾಡಿದ್ದಾರೆ, ಸ್ವತಃ ಜಗ್ಗೇಶ್ ಸರ್ ಒಂದು ಎಕ್ಸ್ಟ್ರಾನರಿ ಸಾಂಗ್ ಹಾಡಿದ್ದಾರೆ. ಸೊ ಜಗ್ಗೇಶ್, ಒಳ್ಳೇದಾಯ್ತು ಸರ್ ನೀವು ನೆನಪು ಮಾಡಿ ನನಗೆ. ಐ ವಾಂಟ್ ಯು ಟು ಸಿಂಗ್ ದಟ್ ಸಾಂಗ್. ಇಟ್ಸ್ ಅ ಬ್ಯೂಟಿಫುಲ್ ಸಾಂಗ್. ತುಂಬ ಚೆನ್ನಾಗಿದೆ ಹಾಡು. ಅದು ಒಂಥರ ಖುಷಿ. ನಾನು ಹಾಡೋಕ್ಕಿಂತ ನೀವು ಅದನ್ನು ಕೇಳೋದಕ್ಕೆ ತುಂಬ ಚೆನ್ನಾಗಿದೆ. ಅಲ್ಲ, ಅಫ್ಕೋರ್ಸ್ ಅದು 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 ತೆರೆ ಮೇಲೂ ಚೆನ್ನಾಗಿರುತ್ತೆ. ನೀವು ಇದಕ್ಕಿಂತ ಮುಂಚೆ ಕೂಡ ನಾನು ಕೇಳಿದ್ದೀನಿ ಹಾಡನ್ನು, ಯಾಕೆಂದರೆ ಅದೊಂದು ಜನಪದ ಸೊಗಡಿನ ಹಾಡಾಗಿರೋದ್ರಿಂದ ಅದೊಂದು ತುಂಬ ಚೆನ್ನಾಗಿದೆ. ಓಕೆ, ನೀವು ಹೇಳ್ತಾ ಇದ್ದೀರಿ. ಸೊ ಥಿಯೇಟರ್ ರೆಸ್ಪಾನ್ಸ್ ಹೇಳಿ. ಇನ್ಫ್ಯಾಕ್ಟ್ ಅದಕ್ಕೆ ಬರ್ತಾ ಇದೆ. ಇನ್ಫ್ಯಾಕ್ಟ್ ಸರ್ ನಾನು ಇವತ್ತು ಥಿಯೇಟರ್ ನೋಡ್ತಾ ಇದ್ವಿ, ಆ ಸಾಂಗ್ ಬಂದ ತಕ್ಷಣ ಓಡೋಗಿ ಸ್ಕ್ರೀನ್ ಮುಂದೆ ಎಲ್ಲ ಜನ ಡ್ಯಾನ್ಸ್ ಆಡೋಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟು. ಸೊ ದಟ್ ಕೈಂಡ್ ಆಫ್ ಕ್ರೇಜ್ನ ಆ ಸಾಂಗ್ ಕ್ರಿಯೇಟ್ ಮಾಡಿದೆ. ಇನ್ಫ್ಯಾಕ್ಟ್ ಆ್ಯಂಡ್ ಆಫ್ಟರ್ ಲಾಂಗ್ ಗ್ಯಾಪ್ ಸರ್ ಕೂಡ ಹಾಡ್ತಾ ಇದ್ದಾರೆ. ಆ್ಯಂಡ್ ರೆಸ್ಟ್ ಇಸ್ ವಿ ಹ್ಯಾವ್ ಟ್ರೈಡ್ ವೆರಿ ಗುಡ್ ಫಿಲ್ಮ್. ಓಕೆ. ಇನ್ಫ್ಯಾಕ್ಟ್ ಸಿನಿಮಾ ಸ್ಟಾರ್ಟ್ ಆಗೋಕ್ಕೆ ಮುಂಚೆಯಿಂದ ಆಲ್ಮೋಸ್ಟ್ 1.5 months ವಿ ಸ್ಟಾರ್ಟ್ ಫಾರ್ ಕಂಪೋಸಿಂಗ್. ಸರ್ ವಾಸ್ ದೇರ್ ವಿತ್ ಮೀ ಥ್ರೂ ಔಟ್ ಆ್ಯಂಡ್ ಪ್ರತಿಯೊಂದು ಹಂತದಲ್ಲೂ ನನ್ನ ಗೈಡ್ ಮಾಡ್ಕೊಂಡು ಹೋಗಿ ಕೊಟ್ಟು. ಓಕೆ. ನಾನು ಆ ಹಾಡನ್ನು ನೋಡೋಣ, ನಮ್ಮ ಹತ್ರ ದೃಶ್ಯಾವಳಿಗಳಿದೆ ಅನ್ಕೋತೀನಿ, ಬಟ್ ಅದಕ್ಕಿಂತ ಮುಂಚೆ ದಯವಿಟ್ಟು ನೀವು ಅದನ್ನು ಹಾಡಬೇಕು ಜಗ್ಗೇಶ್. ಹಂಗೋ ಸರ್, ಫುಲ್ ಹಾಡಕ್ಕೆ ಬರಲ್ಲ ನನಗೆ. ಅಲ್ಲ, ನೀವು ಅದನ್ನು ಕಂಟಿನ್ಯೂ ಮಾಡಿ ಸಾಧ್ಯ ಆದರೂ ನೀವು ಮಾಡ್ಬೋದು. ಮ್ಯೂಸಿಕಲ್ ಇನ್ವಾಲ್ವ್ ಆಗ. ನಂಬಿದೋರ ಮನೆಯ ಒಳಗೆ ತುಂಬಿ ತುಳುಕಾಡು ಬಾಪ, ಸಿದ್ದಯ್ಯ ಸ್ವಾಮಿ ಬನ್ನಿ ಮಂಟೇದ ಲಿಂಗಯ್ಯ ದಯ ಮಾಡೋ, ಭಕ್ತಿ ಭಾವಕ್ಕೆ ಒಡೆಯ ಕಾಣೋ, ಬಾಳ ಲೋಚನ ದಯ್ಯ ಕಾಣೋ, ಸಿದ್ದಯ್ಯ ಸ್ವಾಮಿ ಬನ್ನಿ ಮಂಟೇದ ಲಿಂಗಯ್ಯ ದಯ ಮಾಡೋ, ಭಕ್ತಿ ಭಾವಕ್ಕೆ ಒಡೆಯ ಕಾಣೋ, ಬಾಲಾಲೋಚನ ದಯ್ಯ ಕಾಣೋ, ಸಿದ್ದಯ್ಯ ಸ್ವಾಮಿ ಬನ್ನಿ ಮಂಟೇದ ಲಿಂಗಯ್ಯ
ಅದ್ಭುತವಾಗಿದೆ. ಕೊರಿಯೋಗ್ರಫಿ ಕೂಡ ತುಂಬ ಚೆನ್ನಾಗಿದೆ. ಯಾರು ಮಾಡಿದ್ದು? ಕೊರಿಯೋಗ್ರಫಿ ತ್ರಿಭುವನ್ ಮಾಡಿದ್ದು. ತುಂಬ ಚೆನ್ನಾಗಿದೆ. ಸೊ ಹ್ಯಾಟ್ಸ್ ಆಫ್. ನನಗೇನಾದರೂ ಖುಷಿ ಆಗೋದು ಈ ಥರದ ಹಳೆ ಹಾಡುಗಳನ್ನ ನಾವು ಅಂದರೆ ಜನಪದ ಸೊಗಡಿನ ಹಾಡುಗಳನ್ನ ತೊಗೊಳ್ಳೋದೇ ಒಂದು ಖುಷಿ. ಜೊತೆಗೆ ಅದನ್ನು ಕರೆಕ್ಟಾಗಿ ಬಳಸ್ಕೊಳ್ಳೋದು, ಬ್ಯೂಟಿಫುಲ್ ಮ್ಯೂಸಿಕ್. ಯಾಕೆಂದರೆ ಕೆಲವೊಂದ್ಸಲ ಏನಾಗುತ್ತೆ ಅಂದರೆ ನಾವು ಹಳೆ ಹಾಡುಗಳನ್ನ ತೆಗೆದುಕೊಂಡು ನಾವು ಈಗಿನ ಕಾಲಕ್ಕೆ ಹೊಂದಾಣಿಕೆ ಮಾಡಬೇಕು ಅನ್ನೋದು ಕರೆಕ್ಟು. ಬಟ್ ಅದ್ರದ್ದೊಂದು ಸೊಗಡು ಇರುತ್ತಲ್ಲ, ಅದಕ್ಕೆಲ್ಲೂ ಚ್ಯುತಿ ಬರದ ಹಾಗೆ ಮಾಡೋದು ಅದೊಂದು ನನ್ನ ಡ್ಯೂಟಿ ಅನ್ಸುತ್ತೆ. ನಾನು ಅದ್ರ ಪರ ಯಾವಾಗಲೂ ನಮ್ಮ ಜಾನಪದ ಸಾಹಿತ್ಯಗಳು ಮತ್ತು ಆ ಸಂಗೀತ, ಆ ಕಲೆ ಎಲ್ಲವೂ ನಮ್ಮ ಇವತ್ತಿನ ಆಧುನಿಕ ಸಿನಿಮಾಗಳಲ್ಲಿ ಉಳ್ಕೋಬೇಕು ಅಂತ. ಯಾಕೆಂದ್ರೆ ಇವಾಗ ನಾನು ಒಬ್ಬ ಕನ್ನಡದವನಾಗಿ ನಮ್ಮ ಕನ್ನಡನ ಇಂಗ್ಲೀಷ್ ಥರ ಆಡೋದು ಅಂದರೆ ನಾನು ತುಂಬ ದ್ವೇಷಿಸ್ತೀನಿ ಅದನ್ನು. ಕೈಲಪ್ಪ ನಮ್ಮ ಕಂಚ ಅಂತ ಹಾಡೋದು ಹೆಂಗಿರುತ್ತೆ, ಕಪಾಳ ಕೊಟ್ಬಿಡ್ತೀನಿ ನನಗೆ. ನಾನು ಸ್ಪಷ್ಟವಾಗಿ ಐ ಆಮ್ ಅಗ್ರಿ ವಿತ್ ಯು ಸರ್. ನನಗೆ ತುಂಬ ಖುಷಿ ಕನ್ನಡ ಬರಬೇಕು ಅಂತ ನಂಗೆ ಆಸೆ. ನಾನು ಇವನಿಗೆ ಅದನ್ನೇ ಬಿಗಿನಿಂಗಿಂದಲೂ ಹೇಳ್ತಿದ್ದೆ, ನನಗೆ ಯಾವತ್ತೂ ಆಂಗ್ಲ ಶೈಲಿನಲ್ಲೇ ನನ್ನ ಕನ್ನಡ ಬರಬಾರ್ದು. ಅದನ್ನು ಸ್ಪಷ್ಟವಾಗಿ ನಾವೇನು ಮಾತಾಡ್ತೀವಿ ಆ ಥರ ಉಚ್ಚಾರ ಬೇಕಪ್ಪ ನನಗೆ. ಪಾಪ ಅಷ್ಟೇ ಚೆನ್ನಾಗಿ ಮಾಡಿ. ವಿನಯ್, ಹ್ಯಾಟ್ಸ್ ಅಪ್ ಟು ಯು. ನನಗೆ ತುಂಬ ಖುಷಿ ಆಯ್ತು. ಅದರ ಟ್ಯೂನು ಎಲ್ಲ ತುಂಬ ಅದ್ಭುತವಾಗಿದೆ. ಮತ್ತು ಈ ಪಾಯಿಂಟ್ ಉಳಿಸ್ಕೊಂಡಿದ್ರಲ್ಲ, ಅಂದರೆ ಜನಪದ ಹಾಡುಗಳನ್ನ ಈ ಜಗ್ಗೇಶ್ವರ್ ಆ ಧ್ವನಿ ಕೂಡ ಸೂಟ್ ಆಗ್ತಾ ಇದೆ ಅದಕ್ಕೆ. ಅಂದರೆ ಆ ಸೊಗಡು, ಆ ಮಣ್ಣಿನ ಸೊಗಡು ಇದೆಯಲ್ಲ, ಅದು ಬರಬೇಕು ಅದಕ್ಕೆ. ಯಾರೇ ಹಾಡಲಿ ಅದು ಕರೆಕ್ಟಾಗಿ ಮಾಡಿದ್ರ. ಏನಿವೆ ಥ್ಯಾಂಕ್ಸ್ ನಿಮಗೆ ನಮ್ಮ ಜೊತೆ ಮಾತಾಡೋದಕ್ಕೆ ವಿನಯ್. ಆಮೇಲೆ ನೀವು ಫಸ್ಟ್ ಫಿಲ್ಮ್ ಮಾಡಿದ್ರೆ ಐ ಹೋಪ್ ನಿಮಗೆ ಒಳ್ಳೆ ಸಕ್ಸಸ್ ಸಿಗುತ್ತೆ. ಮುಂದಿನ ದಿನಗಳಲ್ಲಿ ಒಳ್ಳೆ ಸಿನಿಮಾಗಳನ್ನ ಮಾಡ್ತಾಯಿರಿ. ನಿಮಗೆ ನೀವು ಬಯಸಿದ್ದೆಲ್ಲವೂ ಎಲ್ಲವೂ ಸಿಗಲಿ ಅಂತ ನಾನು ಹಾರೈಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಜೊತೆ ಮಾತಾಡಿದ್ದಕ್ಕಾಗಿ. ಸೊ ಈಗ ವಿನಯ್ ಚಂದ್ರ ಅವರು ಇಲ್ಲಿಂದ ಹೊರಡ್ತಾರೆ, ಕೂತ್ಕೊಳ್ಳಿ. ಆದರೆ ಈಗ ಚಿಕ್ಕದೊಂದು ಬ್ರೇಕ್ ತೊಗೊಂಡು ಬ್ರೇಕ್ ನಂತರ ಈ ಚಿತ್ರದ ಇಬ್ಬರು ನಾಯಕಿಯರು, ಒಬ್ಬರು ಸ್ಫೂರ್ತಿ, ಇನ್ನೊಬ್ಬರು ಡೇಸಿ, ಇಬ್ಬರು ಬರ್ತಾರೆ. ನಾವು ಇನ್ನಷ್ಟು ಮಾತುಗಳನ್ನ ಜಗ್ಗೇಶ್ವರ ಜೊತೆಗೆ ಅವ್ರ ಜೊತೆ ಮಾತಾಡಿದೆ ಮತ್ತು ಹಾಡುಗಳನ್ನ ಕೇಳೋದಿದೆ. ನಮ್ಮ ಜಗ್ಗೇಶ್ವರ ಇನ್ನೂ ಏನು ಹಾಡ್ತಾರೆ ಕೇಳೋದು. ಚಿಕ್ಕದೊಂದು ಬ್ರೇಕ್ ನಂತರ ಈ ಕಾರ್ಯಕ್ರಮ